ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಸಂಜು. ಇವತ್ತು ನಾನು ಹೊರಟಿದ್ದು ನಮ್ಮ ದೇವಂಗಿ ಗಣೇಶನ ನೋಡೋಣ ಅಂತ ಹೇಳಿ ಹೊರಟೆ. ಮನೆಯಿಂದ ಸೀದಾ ಗಾಡಿ ಎತ್ಕೊಂಡು ಸೀದಾ ಹೊರಟೆ. ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ ಸಣ್ಣದಾಗಿ, ಪರವಾಗಿಲ್ಲ ಅಂಥೇಳಿ ಅದೇ ಜರ್ಕಿನ ಹಾಕ್ಕೊಂಡು ಸೀದಾ ಅಲ್ಲಿಂದ ಹೊರಟೆ. ಹೋಗ್ತಾ ಸಿದ್ದೆ ಮಧ್ಯದಲ್ಲೇ ಮಾವನ ಮನೆಗೆ ಹೋಗಿ ಬರೋಣ, ನಾಯಿಗೂ ಸ್ವಲ್ಪ ಹುಷಾರಿಲ್ಲ ಅಂತ ಫೋನ್ ಮಾಡಿದರು. ಸರಿ ಆಯಿತು, ನೋಡ್ಕೊಂಬರೋಣ ಅಂತೇಳಿ ಹೋದೆ. ಅವನು ಕೂಡ ಆ್ಯಕ್ಟಿವ್ ಆಗೇ ಇದ್ದ. ಆಯಿತು ಅಂತ ಸೀದಾ ಅಡುಗೆ ಮನೆಗೆ ಹೋದೆ. ಅಣ್ಣನೂ ಕೂಡ ನೀರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಹಬ್ಬದ ಅಡುಗೆಗೆ ಅವನು ರೆಡಿ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ಅವನ ಮಗಳು ಕೂಡ ಬಂದಳು. ಅವಳು ಕೂಡ ಒಂದು ಸ್ಮೈಲ್ ಕೊಟ್ಟಳು ಕ್ಯಾಮ್ರಾ ನೋಡಿದ ತಕ್ಷಣವೇ. ಅವಳನ್ನು ಕೂಡ ಮಾತಾಡಿಸ್ಕೊಂಡು ಸೀದಾ ಹೊರಗಡೆ ನನ್ನ ತಮ್ಮನ ಬೈಕ್ ಕೂಡ ನಿಂತಿತ್ತು. ಬೈಕ್ನು ನೋಡಿಕೊಂಡು ಹಾಗೆ ಒಂದೆರಡು ಫೋಟೋಗಳನ್ನು ತಗೊಂಡು ಸೀದಾ ದೇವಂಗಿ ಕಡೆ ಹೊರಡೋಣ ಅಂತ ದೇವಂಗಿ ಕಡೆ ಹೊರಟೆ. ದೇವಂಗಿ ಸೀದಾ ಗಣೇಶ ಪೆಂಡಲ್ ಹತ್ರ ಬಂದೆ. ಗಣೇಶನೂ ಕೂಡ ನೋಡಿ ಹಾಗೂ ಗಣೇಶನಿಗೂ ಸ್ವಲ್ಪ ವಿಘ್ನೇಶ್ವರಂಗೆ ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಅವನ ಹತ್ರನೂ ಕೂಡ ಕೇಳ್ಕೊಂಡು ಸೀದಾ ಅಲ್ಲಿಂದ ನನ್ನ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ದರು. ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಹಾಗೆ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅಷ್ಟರೊಳಗೆ ಇನ್ನೊಬ್ಬ ನನ್ನ ಫ್ರೆಂಡ್ ಕೂಡ ಬಂದ. ಯಾವಾಗಲೂ ತುಂಬ ತರಲೆ ಮಾಡ್ತಿರ್ತಾನೆ ಇವನು. ಹಾಗೆ ಒಂದು ಅಲ್ಲಿಂದ ಸೀದಾ ಭಟ್ರು ಕೂಡ ಪೂಜೆನೂ ಮಹಾಮಂಗಳಾರತಿನೂ ಮಾಡೋ ಪ್ರಸಾದನೂ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯಿತು ಅಂತ ನಾನು ಕೂಡ ಗಣೇಶಂದು ಒಂದೆರಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ಮಂಜಣ್ಣ ಕೂಡ ಸಿಗ್ದ. ಅವನು ಕೂಡ ಅವನು ಹಾಯ್ ಹೇಳ್ದ. ಇವಳು ವೇದಿತಾ ಅಂತ ನಮ್ಮ ದೇವಂಗಿ ಕ್ವೀನು, ಸಾವಿರಾರು ಅಣ್ಣಂದಿರ ಒಬ್ಬಳೇ ತಂಗಿ. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಸೀದಾ ನನ್ನ ಫ್ರೆಂಡ್ಸ್ಗಳನ್ನು ಬಿದ್ದು ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳಿದ್ರು. ಒಳ್ಳೆಯದಾಗಲಿ, ಈಗ ಇದೇ ಥರ ಮಾಡ್ತಾಯಿರೋ ಅಂತ ಪ್ರೋತ್ಸಾಹ ಕೂಡ ಕೊಟ್ಟರು. ಅವ್ರನ್ನೂ ಮಾತಾಡಿಸ್ಕೊಂಡು ಸೀದಾ ಗಣೇಶನ ಪ್ರಸಾದ ತೊಗೊಳೋಣ ಅಂತ ಹೇಳಿ ಎಲ್ಲರೂ ಲೈನಲ್ಲಿ ಹೋಗ್ತಾಯಿದ್ರು. ನಾನು ಹೋದೆ. ಸರಿ ಅಂತೇಳಿ ಚಿಕ್ಕದಾಗಿ ಒಂದು ಲಘು ಉಪಹಾರದ ವ್ಯವಸ್ಥೆ ಕೂಡ ಇತ್ತು. ಆಯಿತು ಅಂತ ನಾನು ಸೀದಾ ಮುಂದೆ ಹೋದೆ. ನಮ್ಮ ಸತೀಶ್ ಅಣ್ಣನೂ ಅಲ್ಲೇ ಎದುರುಗಡೆನೇ ಕೂತ್ಕೊಂಡು ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು. ಅದಿಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಕೇಸರಿವಾದ ಉಪ್ಪಿಟ್ಟನ್ನು ಹಾಕ್ಸ್ಕೊಬಂದು ಅದನ್ನು ನೋಡಿಕೊಂಡು ಸೀದಾ ವಿಘ್ನೇಶ್ವರನ ಇನ್ನೊಂದೆರಡು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಪ್ರಸಾದ ಕೂಡ ನಾನು ಟಿಫನ್ನ ಹಾಕ್ಸ್ಕೊಬಂದು ನನ್ನ ಫ್ರೆಂಡ್ಸ್ ತಿಂದ್ವಿ. ಸರಿ ಆಯಿತು ಅಂತ ಸೀದಾ ವಿಘ್ನೇಶ್ವರನ ಹತ್ರ ಹೋಗಿ ಒಂದೆರಡು ವೀಡಿಯೋ ಮಾಡಿಕೊಂಡೆ. ಅಷ್ಟೊತ್ತೊಳಗೆ ಜ್ಞಾನೇಂದ್ರಣ್ಣ ಕೂಡ ಬಂದರು. ಅವನು ಕೂಡ ಮಾತಾಡಿಸ್ಕೊಂಡೆ. ಸರಿ ಒಂದು ಗ್ರೂಪ್ ಫೋಟೋ ತಗೊಂಡು ಇವತ್ತಿನ ಲಾಗ್ನಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.